ಆಪ್ ಕಿ ಅದಾಲತ್ನಲ್ಲಿ ಎಐಎಂಐಎಂನ ಪ್ರೆಸಿಡೆಂಟ್ ಅಸದುದ್ದೀನ್ ಓವೈಸಿ ಅವರ ಮೇಲಿರುವ ಆರೋಪವೆಂದರೆ ಇವರು ಮುಸಲ್ಮಾನರನ್ನು ಹೆದರಿಸುತ್ತಾರೆ ಎಂಬುದು. ಓವೈಸಿ ಸಾಹೇಬ್ರೆ, ನಿಮ್ಮ ಭಾಷಣನ ನಾನು ಕೇಳಿದ್ದೀನಿ. ನಮಗೇನನ್ಸುತ್ತೆ ಅಂತಂದ್ರೆ ನೀವು ಮುಸಲ್ಮಾನ್ರಿಗೆ ಹೇಳ್ತೀರಾ, ನೀವು ನಮಗ್ ವೋಟನ್ ಕೊಡಿ, ಇಲ್ದೆ ಹೋದ್ರೆ ಮೋದಿ ಬಂದ್ಬಿಡ್ತಾರೆ. ಇದು ಹೇಗಿದೆ ಅಂದ್ರೆ ಮಗು ಮಲ್ಕೋ ಇಲ್ಲ ಗಬ್ಬರ್ ಸಿಂಗ್ ಬರ್ತಾನೆ ಅಂತ ಹೇಳೋ ಥರ ಇದೆ ಇದು. ಇಲ್ಲ ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 3 ಸೀಟಲ್ಲಿ ಹೋರಾಡ್ತಾ ಇದ್ದೀನಿ. ನೋಡಿ, ನನ್ನಿಂದಾಗಿ ಮೋದಿಯವರು ಬಿಜೆಪಿಲಿ ಗೆಲ್ತಾರೆ ಅಂತ ಹೇಳೋದು ತಪ್ಪು. ನಾನು ಹೇಳೋದೇನು ಅಂತಂದ್ರೆ ಪೊಲಿಟಿಕಲ್ ಲೀಡರ್ಶಿಪ್ನ ಇನ್ನೂ ಸದೃಢಗೊಳಿಸ್ಕೊಳ್ಳಿ. ಆಗ ಭಾರತೀಯ ರಾಜಕೀಯದಲ್ಲಿ ನಿಮ್ಮ ಧ್ವನಿ ಇರುತ್ತೆ, ನಿಮ್ಮ ಆಲೋಚನೆಗಳು ಜನರನ್ನ ತಲುಪುತ್ತೆ. ಆದ್ರೆ ನಾನು ಹೇಳೋದು ನೋಡಿದ್ರೆ ಹೆದರ್ಸ್ತಾರೆ ಅಂತ ಹೇಳ್ತಾರೆ. ನಾನ್ ಯಾಕೆ ಹೆದರ್ಸ್ಲಿ? ಹೆದರ್ಸ್ತಾ ಇದ್ದೀರಾ. ನೀವ್ ಹೇಳ್ತಾ ಇದ್ದೀರಾ ನಮ್ಮ ವ್ಯಕ್ತಿತ್ವಕ್ಕೆ ಅಪಾಯ ಇದೆ, ನಮ್ಮ ಅಸ್ತಿತ್ವಕ್ಕೆ ಅಪಾಯ ಇದೆ. 70 ಕೋಟಿ ಜನ ಹೇಗಿದ್ದಾರೆ ಅಂದ್ರೆ ಹಿಟ್ಲರ್ನ ಕಾಲದಲ್ಲಿದ್ದ. ಖಂಡಿತ ನಾನು ಹೇಳಿರೋ ಒಂದೊಂದು ಮಾತು ಕೂಡ ಸತ್ಯ. ಏನು ಅಂತ ಹೇಳ್ಬಿಡ್ತೀನಿ. ಡೆಲ್ಲಿನಲ್ಲಿ 600 ವರ್ಷ ಹಳೆ ಮಸೀದಿಯನ್ನ ಲೀಗಲ್ ಪ್ರಾಸೆಸ್ನ ಫಾಲೋ ಮಾಡ್ದೇನೆ ನೀವು ಮಸೀದಿನ ವಶಪಡಿಸ್ಕೊಂಡ್ರಿ. ಸ್ಮಶಾನದಿಂದ ಹೆಣಗಳನ್ನ ಹೊರಗೆ ತೆಗೆದ್ರಿ. ಇದನ್ನ ಒಳ್ಳೇದು ಅಂತ ಹೇಳ್ತೀರಾ? ನೀವೇ ಹೇಳಿ. ಬಿಲ್ಕ್ರೀಸ್ ಬಾನು ಅವರು ಪಾಪ ಏನ್ ಮಾಡಿದ್ರು? ಅವರನ್ನ ಗ್ಯಾಂಗ್ ರೇಪ್ ಮಾಡಿ ಅವರ ಮಗಳು 2-3 ವರ್ಷ ಮಗಳನ್ನ ಮತ್ತೆ ತಾಯಿನ ಕೊಂದವ್ರನ್ನ ಮೋದಿಯವರ ಸರ್ಕಾರ ಬಿಡುಗಡೆ ಮಾಡಿಬಿಡುತ್ತೆ. ಏನ್ ಮಾಡಿದ್ರು ಬಿಲ್ಕ್ರೀಸ್ ಬಾನು ಅವರು? ಇದರಲ್ಲಿ ಹೆದರುವಂತ ಮಾತೇನಿದೆ? ಇದು ನಿಜಾನೇ, ಇಡೀ ಪ್ರಪಂಚನೇ ನೋಡ್ತಾ ಇದೆ. ಏನ್ ಮಾಡ್ತಾ ಇದೆ ಬಿಜೆಪಿ ಪಾರ್ಟಿಗೆ ಮುಸ್ಲಿಂ ವೋಟ್ನ ಅವಶ್ಯಕತೆನೇ ಇಲ್ಲ. ಅವರಂತೂ ಪೊಲಿಟಿಕಲ್ ಮಾರ್ಜಿನಲೈಸ್ ಮಾಡ್ಬಿಟ್ಟಿಲ್ಲ. ಅದಂತೂ ನೀವೇ ಹೇಳ್ತಾ ಇದ್ರಿ, ಮೋದಿ ಅವರ ಹೇಳಿಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದು ಎಲೆಕ್ಷನ್ ಆದ್ಮೇಲೆ, ಎಲೆಕ್ಷನ್ ಮುಂಚೆ ಅಲ್ಲ. ಎಲೆಕ್ಷನ್ ಮುಂಚೆ ಏನೇನೂ ಇಲ್ಲ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರ ಲೀಡರ್ ಏನಿದ್ದಾರೆ ಕೆಲವೊಂದು ಫಿಗರ್ಸ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ನಮ್ಮ ಮುಸ್ಲಿಂ ಪಾಪ್ಯುಲೇಷನ್ 14.2% ಇದೆ. ಈ ಆವಾಸ್ ಯೋಜನೆ ಏನಿದೆ ಪ್ರಧಾನಮಂತ್ರಿಗಳದ್ದು, ಅದರಲ್ಲಿ 31.3% ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. 33% ಕಿಸಾನ್ ಸಮ್ಮಾನ್ ಯೋಜನೆ ಸಿಕ್ಕಿದೆ. 33% ಬೆನಿಫಿಷಿಯರಿ ಏನಿದ್ದಾರೆ ಮುಸಲ್ಮಾನರು ಮುದ್ರಾ ಯೋಜನೆಗೆ. ನಾನು ಯುಪಿನಲ್ಲಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯ RTA ಮಾಡಿದೆ. ಅದರ ರಿಪ್ಲೈ ನೋಡಿ ನೀವು. ಇದೆಲ್ಲ ಏನ್ ಹೇಳ್ತಾ ಇದ್ದೀರಾ? ಏನಾಯ್ತು? RTA ಹಾಕ್ದೆ, ಯಾಕೆ ಯಾರು ರಿಪ್ಲೈ ಮಾಡಲಿಲ್ಲ? ಸರಿ, UP ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, UPಯಲ್ಲಿ ನೀವು ಅಲಹಾಬಾದ್ನಲ್ಲಿ ಮನೆ ಇದೆ, ಅದು ಹೆಣ್ಮಕ್ಳ ಹೆಸರಲ್ಲಿ. ನೀವು ಗಂಡನ್ಗೆ ನೋಟಿಸ್ ಕಳಿಸಿ ಮನೆನ ಡೆಮಾಲಿಷ್ ಮಾಡಿಸಿದ್ರಿ. ಯಾಕೆ ಡೆಮಾಲಿಷ್ ಮಾಡಿಸಿದ್ರಿ? CAA ಸಪೋರ್ಟ್ ಮಾಡಿದ್ರು ಅಂತಾನ? ಇದ್ಯಾವ ರೀತಿ ನ್ಯಾಯ ಅಂತ ಹೇಳಿ. UP ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? 1 ನಿಮಿಷ ಇರಿ, ಚಪ್ಪಾಳೆ ಹೊಡಿಬೇಡಿ, 1 ನಿಮಿಷ. ಜೈಲ್ನಲ್ಲಿ ಒಬ್ಬ ಕನ್ವಿಕ್ಟೆಡ್ ಪ್ರಿಸ್ನರ್ ಇದ್ದಾನೆ, ಗೊತ್ತಾ? ಅದರಲ್ಲಿ ex-MPನೂ ಇದ್ದಾರೆ, ಪ್ರಿಸ್ನರ್ ಆಗಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಬಂದಾಗ ಗುಂಡು ಹಾರಿಸ್ತಾರೆ, ಆಮೇಲೆ ಹೇಳ್ತಾರೆ UPನಲ್ಲಿ ಎಲ್ಲ ಚೆನ್ನಾಗಿದೆ ಅಂತ. ಇದ್ಯಾವ ನ್ಯಾಯ? ಅಲ್ಲ ನೋಡಿ, ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾರೆ UPನಲ್ಲಿ ಲಾ ಅಂಡ್ ಆರ್ಡರ್ ತುಂಬಾ ಸುಧಾರಣೆ ಆಗಿದೆ. ಲಾ ಅಂಡ್ ಆರ್ಡರ್ ಯಾವ ತರ ಅಂತಂದ್ರೆ ನಮ್ಮ ಮೇಲೆ ಗುಂಡು ಹಾರಿಸೋದು, ಬುಲ್ಡೋಸರ್ ಹಚ್ಚೋದು, ಇದನ್ನ ಯಾರಾದ್ರೂ ರೂಲ್ ಆಫ್ ಲಾ ಅಂತ ಹೇಳ್ತಾರ? ಇಲ್ಲ ತಾನೆ. ಒಂದ್ ವೇಳೆ ರಾಜಕೀಯದಿಂದ ನಾಳೆ ದೂರ ಹೋದ್ರಿ ಅಂತ ಅನ್ಕೊಳ್ಳಿ, ಹೋಗ್ತೀರಾ. ಪವರ್ ಶಾಶ್ವತ ಅಲ್ಲ. ಪವರ್ ಇಂದಿರಾ ಗಾಂಧಿ ಅವ್ರ ಹತ್ರನೂ ಇರಲಿಲ್ಲ, ರಾಜೀವ್ ಗಾಂಧಿ ಅವ್ರ ಹತ್ರನೂ ಇರಲಿಲ್ಲ. ನೋಡಿ, ಪ್ರಪಂಚದಲ್ಲಿ ಈ ರೀತಿ ನಡೀತಾ ಇರುತ್ತೆ. ಇವತ್ತು ಇಲ್ಲಿ ಕೂತ್ಕೊಂಡು ಏನು ಸಿಂಹ ಅಂತ ಅನ್ಕೊಂಡ್ಬಿಡೋದಾ? ಹೇಳಿ, ಏನ್ ಬೇಕಾದ್ರೂ ಅನ್ಕೋಬೋದಾ? ಅಲ್ಲ, ಪವರ್ ಇದೆ ಅಂತ ಅನ್ಬಿಟ್ಟು ನಮ್ಮೇಲೆ ದಬ್ಬಾಳಿಕೆ ಮಾಡೋದಾ? ನಮ್ ಜೀವನ ನಡಿಬೇಕಲ್ಲ. ಜೀವನ ನಡೆಯುತ್ತೆ. ಯಾವಾಗ ಪವರ್ ಅನ್ನೋದು ನಿಮ್ಮಿಂದ ಹೋಗುತ್ತೋ, ನಿಮ್ಗೂ ಇದೇ ಗತಿ ಬಂತು ಅಂದ್ರೆ ಅವಾಗ ಏನ್ ಮಾಡ್ತೀರಾ ಹೇಳಿ? ನಾನು ಅದನ್ನೇ ಹೇಳ್ತಾ ಇರೋದು, ನೀವ್ ಆತರ ಕೆಲಸ ಮಾಡ್ಲೇಬೇಡಿ. ಒಂದು ಒಳ್ಳೆ ಜಾಗದಲ್ಲಿ ಇಟ್ಕೊಂಡು ನೀವು ಅರಿತಿ ಕೆಟ್ಟ ಕೆಲಸಗಳನ್ನ ಮಾಡಬೇಡಿ. ಆದ್ರೆ ನೀವು ಮಾಡ್ತಾ ಇರೋದೇ ಅದನ್ನ. ಆದ್ರೆ UPನಲ್ಲಿ ಕಾನೂನಿನ ವ್ಯವಸ್ಥೆ, ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಸುಧಾರಣೆ ಆಗಿದೆಯೋ ಇಲ್ವೋ? ಸರ್, ನೀವು ಎಲ್ರಿಗೂ ಗುಂಡು ಹಾರಿಸ್ತಿದ್ರೆ, ಯಾರು ಸಣ್ಣ ಕ್ರೈಮ್ ಮಾಡ್ತಾರೋ ಅವ್ರಿಗೆಲ್ಲ ಗುಂಡು ಹಾರಿಸ್ಬಿಟ್ಟು ಮೀಡಿಯಾ ಮುಂದೆ ಬಂದು ಹೇಳ್ತಾರೆ, ಈ ತರ ಒಂದು ಕ್ರೈಮ್ ಮಾಡಿದಕ್ಕೆ ಇವ್ರನ್ನ ಗುಂಡು ಹಾರಿಸಿ ಹೊಡೆದಾಕಿದೀವಿ ಅಂತ. ಗುಂಡು ಹಾರಿಸೋದ್ರಿಂದ ಏನಾಗುತ್ತೆ? ದೇಶನ ಈ ರೀತಿ ನಡೆಸೋದಾ ಅಥವಾ ಸಂವಿಧಾನದಿಂದನಾ? ಹೀಗ್ ಮಾಡೋದು ತಪ್ಪು ತಾನೆ. ನೀವು ಬುಲ್ಡೋಸರ್ ಹಚ್ಚಿ ಮನೆ ಹೊಡಿತಾ ಇದ್ದೀರಾ. ನೋಡಿ, ಎಷ್ಟು ಮನೆಗಳನ್ನ ಹೊಡೆದಾಕಿದ್ದೀರಾ, ಲೆಕ್ಕನೇ ಇಲ್ಲ. ಸಾಕಷ್ಟು. ಈಗ ಏನೆಲ್ಲ ಆಗಿದ್ಯೋ ಅದರ ಪರಿಣಾಮ ಜನರ ಮೇಲೆ ಆಗಿದ್ಯೋ ಇಲ್ವೋ ಅದನ್ನ ನಾನು ಕೇಳಿ. ನೋಡಿ, ಈ ಏನಿದೆ, ಈ ಮೌನ ಏನಿದೆ, ಇದು ಸ್ಮಶಾನ ಮತ್ತೆ ಶಂಶಾನ್ ಘಾಟ್ನ ಮೌನ ಅಷ್ಟೇ. ಈ ಮೌನ ಒಳ್ಳೇದಲ್ಲ. ಒಳ್ಳೇದಕ್ಕೋಸ್ಕರ ಮೌನವಾಗಿರೋದೇ ಬೇರೆ, ಸ್ಮಶಾನ ಮತ್ತೆ ಶಂಶಾನ್ ಘಾಟ್ನ ಮೌನನೇ ಬೇರೆ. ಈ ಮೌನ ಏನ್ ನೋಡ್ತಾ ಇದ್ರಿ, ಇದು ನೋಡ್ಬಿಟ್ಟು ನೀವೇನ್ ಅನ್ಕೋತೀರಿ? ಸರ್ಕಾರ ಅನ್ಕೊಳತ್ತೆ ಇದು ಒಂದು ದೊಡ್ಡ ಮೌನ ಅಂತ. ಈ ಮೌನಕ್ಕೂ ಒಂದು ಧ್ವನಿ ಇದೆ. ನಮಗೆ ಈ ಮೌನ ಒಳ್ಳೇದಲ್ವೇ ಅಲ್ಲ. ನಾನು UPಯ ಅಂಕಿ ಅಂಶಗಳನ್ನ ನಿಮ್ ಮುಂದೆ ಇಡ್ತೇನೆ. ಅವ್ರು ಹೇಳ್ತಾರೆ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ ಅಂತ. UPಯ ಕುವಾರ್ ಬಾಸಿತ್ ಅಲ್ಲಿ ಮೈನಾರಿಟಿ ಗ್ರೂಪಿನ ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ 46 ಲಕ್ಷ
ಪ್ರಧಾನಮಂತ್ರಿ ಆವಾಸ ಯೋಜನೆಯ ಮನೆಗಳು ಉತ್ತರ ಪ್ರದೇಶದಲ್ಲಿ ಸಿಕ್ಕಿದೆ. ಅದರಲ್ಲಿ 18.5 18.5 ಲಕ್ಷ ಬೆನಿಫಿಷಿಯರಿಗಳು ಮುಸ್ಲಿಮ್ರು. ಯಾವುದೇ ಭೇದ ಭಾವ ಇಲ್ಲ. ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಅವರು ಶಾಜಾಪುರದ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ 660 ಮನೆಗಳಾಗಿದೆ. ಅದರಲ್ಲಿ 524 ಮನೆಗಳನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಅಲ್ಲ, ಕೊಟ್ಟಿದ್ದೀರಾ ಅಂದಮೇಲೆ ಅದನ್ನ ಯಾಕೆ ಹೇಳ್ಕೋತೀರಾ ಅಂತ. ಜನರು ಟ್ಯಾಕ್ಸ್ ಕಟ್ತಾರೆ, ದೇಶದ ದುಡ್ಡದು, ಯೋಗಿಯವರ ಮನೆಯಿಂದ ಬಂದಿದ್ದ ದುಡ್ಡ ಅದು. ಹೇಳಿ, ಅವ್ರ ಮನೆಯಿಂದ ಬಂದಿದ್ದ ದುಡ್ಡ ಏನು ಅಂತ. ನೋಡಿ, ಎಲ್ರಿಗೂ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 30 ಅಂತ ಇದೆ. ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಈ ರೀತಿ ಎಲ್ಲ ಇದೆ ಅಂತಂದ್ರೆ ನೀವು ಇದನ್ನ ಮಾಡ್ಲೇಬೇಕಾಗತ್ತೆ. ಅವ್ರು ಹೇಳ್ತಾರೆ ನಾವು ಮನೆ ಕೊಟ್ಟಿದೀವಿ, ರೇಷನ್ ಕೊಟ್ಟಿದೀವಿ. ಆದ್ರೆ OBC ಸಾಹೇಬ್ರು ಹೇಳ್ತಾರೆ ದಾಡಿ ಟೋಪಿ ನೋಡಿ ಅವ್ರಿಗೆ ಹೊಡಿತಾ ಇದ್ದಾರೆ ಅಂತ. ಖಂಡಿತ ಹೊಡಿತಾ ಇದ್ದಾರೆ. ನೀವು ನಿಮ್ಮ ಕಸ್ಟಡಿಯಲ್ಲೇ ಇಬ್ರನ್ನ ಹೊಡೆದಾಕಿದ್ರಲ್ಲ. ಪ್ರತಿ ತಿಂಗಳಲ್ಲೂ ಇಬ್ರನ್ನ ಹೊಡೆದಾಕ್ತಾ ಇದ್ದೀರಾ. ಪ್ರತಿ ತಿಂಗಳು 2-3 ಮನೆಗಳನ್ನ ಬುಲ್ಡೋಸರಿಂದ ಹೊಡೆದಾಕ್ತಾ ಇದ್ದೀರಾ. ಅದ್ರ ಬಗ್ಗೆ ಮಾತಾಡಿ. ಯಾಕೆ ಮುಸಲ್ಮಾನರ ಪ್ರಾಪರ್ಟಿಗಳನ್ನ ಕಬ್ಜಾ ಮಾಡ್ಕೋತಾ ಇದ್ದೀರಾ? ಯಾಕೆ ನೀವು ಕಿತ್ಕೋತಾ ಇದ್ದೀರಾ? ಇದ್ರ ಬಗ್ಗೆನೂ ಮಾತಾಡಿ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಮೈನಾರಿಟಿಗಳಿಗೆ ಎಷ್ಟು ಬಜೆಟ್ ಇದೆ ಅಂತ ಅದನ್ನು ಹೇಳ್ಬಿಡಿ. ಮದ್ರಾಸಾ ಟೀಚರ್ಗಳಿಗೆ ಸಂಬಳ ಕೊಡೋದನ್ನ ಯಾಕೆ ನಿಲ್ಸಿದ್ರಿ ಅದನ್ನು ಹೇಳಿ. ಇಡೀ ದೇಶದ ಮುಂದೆ ಹೇಳಿದ್ರಿ ಮದ್ರಾಸಗಳಿಂದ ಏನು ಪ್ರಯೋಜನ ಇಲ್ಲ ಅಂತ. ಅದೇ ಮದ್ರಾಸದಲ್ಲಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ನ ಹೇಳ್ಕೊಡ್ತಾ ಇದ್ರಲ್ಲ, ಯಾಕೆ ಅವ್ರ ಕೆಲ್ಸಗಳನ್ನ ಕಿತ್ಕೊಂಡ್ರಿ? ಬೇಡ ಅಂತಾನೆ ಹೇಳ್ಬಿಟ್ರಿ. ಹಲಾಲ್ ವಿಚಾರನ ಯಾಕೆ ತೆಗೆದ್ರಿ? ಅಲ್ಲಿ ಯಾಕೆ ಹಲಾಲ್ ವಿಚಾರ ತೆಗೆದ್ರಿ ಹೇಳಿ? ನಿಮ್ಗಿಷ್ಟ ಬಂದಂಗೆ ಮಾಡ್ತಾ ಹೋದ್ರಿ. STFನ ಹಾಕ್ಬಿಟ್ಟು ಎನ್ಕ್ವೈರಿ ಕೂಡ ಶುರು ಮಾಡಿದ್ರಿ. ಹಾಗೆ ಮಾಡಬಾರ್ದಾಗಿತ್ತು. ಯಾಕೆ ಮಾಡ್ಬೇಕಾಗಿತ್ತು ಹೇಳಿ? ನೋಡಿ, ಯಾಕಂದ್ರೆ ಇಶ್ಯೂನ ಕ್ರಿಯೇಟ್ ಮಾಡೋದಕ್ಕೆ. ಇಶ್ಯೂ ಆಗ್ಲೇ ಇಲ್ಲ, ನೀವು ಇಶ್ಯೂನ ಕ್ರಿಯೇಟ್ ಮಾಡಿದ್ರಿ. ನೋಡಿ, ನಿಮ್ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಹಿಮಂತ ಬಿಸ್ವಾ ಸರ್ಮಾ ಹೇಳಿದ್ದಾರೆ. ಹೈದರಾಬಾದಿಗೆ ಹೋಗಿದ್ದೆ. ಅವ್ರು ಹೇಳ್ತಾರೆ ಪೂರ್ತಿ ಹೈದರಾಬಾದ್ನಲ್ಲಿ ಹಮಾಸ್ನ ಪೋಸ್ಟರ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ನಾನು OBCಗೆ ಹೇಳ್ದೆ, ನಿನಗೆ ಪಾಸ್ಪೋರ್ಟ್ ಮತ್ತೆ ವೀಸಾ ಮಾಡಿಸ್ಕೊಡ್ತೀವಿ, ನೀನು ಗಾಜಾಗ್ ಹೋಗ್ಬಿಡು. ಆದ್ರೆ ಅವ್ರು ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಂದಾನೇ ಕೂಗಾಡ್ತಾರೆ. ನೋಡಿ, ಹಿಮಂತ ಬಿಸ್ವಾ ಶರ್ಮಾ ಅವರು ನಾಯಿ ಬಿಸ್ಕೆಟ್ ನಿಜವಾದ ಬಿಸ್ಕೆಟ್ಗೂ ಸ್ವಲ್ಪ ಕನ್ಫ್ಯೂಷನ್ ಹಾಕ್ಬಿಟ್ರು. ಕನ್ಫ್ಯೂಷನಲ್ಲಿ ಅವ್ರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಹಮಾಸ್ದು ಯಾವ ಪೋಸ್ಟರ್ ಕೂಡ ಹೈದರಾಬಾದಲ್ಲಿ ಹಾಕಿರ್ಲಿಲ್ಲ. ಇದು ಸುಳ್ಳು ಹೇಳ್ತಾ ಇರೋದು ಹಿಮಂತ ಬಿಸ್ವಾ ಶರ್ಮಾ ಅವರು. ಪ್ಯಾಲೆಸ್ಟೀನಿಯರ ಉದ್ಧಾರಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಭಾರತ ಸರ್ಕಾರ, ಮೋದಿ ಸರ್ಕಾರದವರೇ ಖುದ್ದಾಗಿ ಪ್ಯಾಲೆಸ್ಟೀನ್ರ ಬಗ್ಗೆ ಒಂದು ಸ್ಟ್ಯಾಂಪ್ನ ಬಿಟ್ರು. ಹಿಮಂತ ಬಿಸ್ವಾ ಶರ್ಮಾ ಅವ್ರ ಹತ್ರ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ನೋಡಿ, ಚೀನಾ ನಮ್ಮ 2000 ಸ್ಕ್ವೇರ್ ಕಿಲೋಮೀಟರ್ನ ಕಬ್ಜಾ ಮಾಡಿ ಕೂತ್ಕೊಂಡಿದೆ. ಡೆಪ್ಸಾಂಗ್ ಡೆಮ್ಚಾಕ್ನ ನಾವು ಕಳ್ಕೊಂಡಿದೀವಿ. ಅಲ್ಲಿನ ಪ್ಯಾಟ್ರೋಲಿಂಗ್ ಪಾಯಿಂಟಿಂದ ನಾವು ಒಳಗಡೆ ಹೋಗೋದಕ್ಕೆ ಆಗಲ್ಲ. ಖುದ್ದಾಗಿ ಆ SPನೇ ಮೋದಿಯವ್ರ ಮುಂದೆ ಹೇಳಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ನೋಡಿ, ನಿಮ್ಮನ್ನ ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಇಮಿಡಿಯೇಟ್ ಆಗಿ ನೀವು ಅಲ್ಲಿಗೆ ಹೋಗಿ ಅಂತ ನಾನೇನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದೇನು ಅಂದ್ರೆ, ನನ್ನನ್ನ ಮತ್ತೆ ರಜತ್ ಶರ್ಮಾ ಅವ್ರನ್ನ ಕ್ಯಾಮ್ರಾ ಜೊತೆ ಡೆಪ್ಸಾಂಗ್ ಡೆಮ್ಚಾಕ್ಗೆ ಕರ್ಕೊಂಡೋಗಿ ಬಿಟ್ಬಿಡಿ. ನಾವಲ್ಲಿ ಏನಾಗ್ತಿದೆ ಅಂತ ನೋಡ್ಬೇಕಷ್ಟೆ. ಇಷ್ಟು ಮಾಡಿ ಸಾಕು ನಮ್ಗೆ. ಇಷ್ಟು ಮಾಡಿ ಅಂದ್ರು ನೀವು ಅದನ್ನೂ ಮಾಡಕ್ ರೆಡಿ ಇಲ್ಲ. ಸೊ ಹಿಮಂತ ಬಿಸ್ವಾ ಶರ್ಮಾ ಅವರು ತುಂಬಾ ಮಾತಾಡ್ತಾರೆ. ಪಾಪ ಅವ್ರ ಪ್ರಕಾರ ಏನು ಅಂದ್ರೆ ಅವರು ಸೆಕೆಂಡ್ ಅಮಿತ್ ಶಾ ಆಗ್ತಾರೆ ಅಂತ. ಅಲ್ಲ, BJPನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಪಾಪ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಪಾಪ ಏನೋ ಪ್ರಯತ್ನ ಪಡ್ತಾ ಇದ್ದಾರೆ, ನನ್ನ ಕಾಲು ಎಳೆಯಕ್ಕೆ ನೋಡ್ತಾರೆ ಹಮಾಸ್ ವಿಷಯ ಇಟ್ಕೊಂಡು. ಅಲ್ಲ, ಒಂದು ವಿಷಯ ಹೇಳಿ, ಭಾರತ ಸರ್ಕಾರ ಪ್ಯಾಲೆಸ್ಟೀನ್ ವಿಷಯನ ಯಾಕೆ ಮುಂದಕ್ಕೆ ತರ್ತಾ ಇಲ್ಲ ಅಂತ. ಭಾರತ ಸರ್ಕಾರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಯಾಕೆ ಹೋಗ್ಲಿಲ್ಲ? ಸೌತ್ ಆಫ್ರಿಕಾಗೆ ಹೋದ್ರು, ಬ್ರೆಜಿಲ್ಗೆ ಹೋದ್ರು. ನಾವು G20ನಲ್ಲಿ ದೊಡ್ಡ ವಿಚಾರಗಳಾದ್ರೆ ನೀವು ಈ ಆಫರ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ ನಿಮ್ಮನ್ನ ಗಾಜಾ ಪಟ್ಟಿ ಕಳಿಸ್ಕೊಟ್ಬಿಡ್ತೀವಿ, ನೀವು ಹೋಗ್ಬಿಡಿ ಅಂತ. ನೋಡಿ, ಏನಂದ್ರೆ ಗಾಜಾ ಪಟ್ಟಿಗೆ ಹೋಗ್ಬೇಕು ಅಂತಂದ್ರೆ ನಾನು ರೆಡಿ ಇದ್ದೀನಿ. ಭಾರತ ಸರ್ಕಾರ ಡೆಲಿಗೇಷನ್ ಕೊಡ್ತಾರೆ ಅಂತಂದ್ರೆ ಹೋಗೋದಕ್ಕೆ ನಾನು ರೆಡಿ. ಭಾರತ ಸರ್ಕಾರ ಖುದ್ದಾಗಿ ಹೋಗಿ ನೋಡ್ಲಿ. 20 ಲಕ್ಷ ಜನರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಬಯಸ್ತೀವಿ. 13 ಲಕ್ಷ ಜನ ಭಿಕ್ಷೆ ಬೇಡ್ತಾ ಇದ್ದಾರೆ. 30,000 ಜನರನ್ನ ಇಸ್ರೇಲ್ನಲ್ಲಿ ಕೊಂದಾಕಿದ್ರು. ಅದರಲ್ಲಿ 16,000 ಜನ ಮಕ್ಕಳೇ ಆಗಿದ್ರು. 8,000 ಜನರ ದೇಹ ಬಿಲ್ಡಿಂಗ್ ಅವಶೇಷಗಳಲ್ಲಿ ಸಿಗಾಕೊಂಡಿದೆ. ಮೋದಿಯವರು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಮೋದಿಯವರು ಏನ್ ಮಾಡ್ತಾರೆ? ದುಬೈಗೆ ಹೋಗ್ತಾರೆ, ಅಲ್ಲಿ ಶೇಖ್ ಅವ್ರನ್ನ ಭೇಟಿಯಾಗಿ ಯಾ ಹಬೀಬಿ ಅಂತ ತಪ್ಕೋತಾರೆ. ನೀವೇ ಹೇಳಿ, ಇದೆಂತ ಪ್ರೀತಿ ಅಂತ. ಈಗ ನೀವು ಈ ಹಿಮಂತ್ ಅವರ ಬುದ್ಧಿ ಏನಿದೆ ನೋಡಿ. OICನ ಹಮಾಸ್ ಜೊತೆ ಸೇರಿಸ್ಬಿಡೋದು. ಹಮಾಸ್ ಜೊತೆ ಸೇರ್ಸೋದು ನೋಡಿ. OICನ ಯಾರ ಜೊತೆ ಸೇರ್ಸ್ಬೇಕು ಗೊತ್ತಾ? ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರಲ್ಲ, ಅಲ್ಲಾಮಾ ಫಜಲ್ ಇ ಹಕ್ ಖೈರಾಬಾದಿ ಕಾಲಾಪಾನಿಲಿ ಶಿಕ್ಷೆ ಅನುಭವಿಸಿ ಸಾವನ್ನಪ್ಪಿದ್ರಲ್ಲ, OICನ ಸೇರಿಸಿ ಬ್ರಿಗೇಡಿಯರ್ ಉಸ್ಮಾನ್ ಅವ್ರ ಜೊತೆ. ಅವರು 47ನಲ್ಲಿ ತಮ್ಮ ಪ್ರಾಣನ ಒತ್ತೆ ಇಟ್ರು. ಹವಾಲ್ದಾರ್ ಅಬ್ದುಲ್ ಹಮೀದ್ ಜೊತೆ OICನ ಸೇರಿಸಿ 65 ಯುದ್ಧದಲ್ಲಿ ತಮ್ಮ ಪ್ರಾಣನ ದೇಶಕ್ಕೋಸ್ಕರ ಕೊಟ್ರಲ್ಲ, OIC ಅವ್ರನ್ನ ಸೇರಿಸಿ ಜವಾಹರ್ ಅವ್ರ ಜೊತೆ, ಅಬ್ದುಲ್ ಕಲಾಂ ಆಜಾದ್ ಅವ್ರ ಜೊತೆ. ಆದ್ರೆ ಆಗಲ್ಲ. ನಿಮ್ಮ ಥಾಟ್ ಪ್ರಾಸೆಸ್ ಈ ತರ ಇದೆ. ಮುಸಲ್ಮಾನರು ಅಂದ್ರೆ ಟೆರರಿಸ್ಟು ಅಂತ. ಅವ್ರು ಹೇಳ್ತಾರೆ ಹೇಗೆ ಆರ್ಟಿಕಲ್ 370ನ ತೆಗೆದ್ಬಿಟ್ರೋ, ಹೇಗೆ ರಾಮ ಮಂದಿರವನ್ನ ಕಟ್ಟಿದ್ರೋ,
ಹಾಗೆ ನಿಜಾಮ್ ಮತ್ತೆ ಓವೈಸಿ ಹೈದರಾಬಾದ್ನಿಂದ ಹೊರಟೋಗ್ತಾರೆ ಅಂತ. ನಾವೆಲ್ಲೂ ಹೋಗಲ್ಲ. ಈ ಪ್ರಪಂಚ ಇರೋವರೆಗೂ ಇನ್ಶಾ ಅಲ್ಲ ನಾವು ಇರ್ತೀವಿ, ಎಲ್ಲೂ ಹೋಗಲ್ಲ. ನಾವು ಹೋದಾಗ ಇಡೀ ಪ್ರಪಂಚನೇ ಹೋಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ಈ ರೀತಿ ಮಾತಾಡೋದು ಅವರ ಥಾಟ್ ಪ್ರೊಸೆಸ್ ಅಷ್ಟೇ. ಈಗ ಅವ್ರಿಗೆ ಏನ್ ಅನಿಸ್ತಾ ಇರುತ್ತೆ ಅಂದ್ರೆ, ಅಸ್ಸಾಂನ ಮುಸಲ್ಮಾನರ ಮೇಲೆ ಏನ್ ದೌರ್ಜನ್ಯವನ್ನ ಮಾಡಿದ್ರು ಅದನ್ನ ಹೊರತುಪಡಿಸಿ ಅಸ್ಸಾಂನಲ್ಲಿ ಏನು ಮುಸ್ಲಿಂ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ರಿಗಿಂತ ಹೆಚ್ಚಾಗಿ ನೀಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ. ಹಿಮಂತ್ ಅವ್ರಿಗೆ ನಂಬಕ್ಕಾಗ್ತಿಲ್ಲ ಏನಾಗ್ತಿದೆ, ಇದೆಲ್ಲ ಹೇಗ್ ಸಾಧ್ಯ ಅಂತ. ಅಲ್ಲಿ ಅವರು ಎಷ್ಟು ಮದ್ರಾಸಗಳನ್ನ ಡೆಮಾಲಿಷ್ ಮಾಡಿಸಿದ್ರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಬಳಸ್ಕೊಂಡು, ಅದ್ರ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ. ಅಲ್ಲಿ ಎಷ್ಟೊಂದ್ ಜನ ಮುಸಲ್ಮಾನರಿಗೆ ಮನೆ ಇಲ್ದಿರೋ ತರ ಮಾಡಿದ್ರು. ಅವ್ರಿಗೆ ಬೇಕಾದಂಗೆ ಅಸೆಂಬ್ಲಿನ ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ರು ಅಲ್ಲಿ. ನೋಡಿ, ಅಸ್ಸಾಮಲ್ಲಿ ಈ ತರ ರೆಕಾರ್ಡ್ ಇದೆ ಅವ್ರದ್ದು. ಈಗ ಅವರ ಚಿಂತೆ ಏನು ಅಂತಂದ್ರೆ, ಬಹಳ ಪುಟ್ಟ ಹೆಣ್ಮಕ್ಳಿಗೆ, ಮುಸಲ್ಮಾನರ ಹೆಣ್ಮಕ್ಳಿಗೆ ಮದ್ವೆ ಮಾಡ್ತಿದ್ದಾರೆ ಅಂತ ಅನ್ನೋದು. ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಸೆಂಟ್ರಲ್ ಆಕ್ಟು, ಪಾಕ್ಸ್ಕೋ ಆಕ್ಟ್ ಅದು. ಚೈಲ್ಡ್ ಮ್ಯಾರೇಜ್ ಬಗ್ಗೆ ಒಂದು ಸ್ಟಡಿ ಇದೆ. ಬಡತನದಿಂದ ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಸರಿ, ಅವ್ರಿಗಿದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಭಾರತ ಸರ್ಕಾರದ ಡೇಟಾ ಪ್ರಕಾರ 12 ಮಿಲಿಯನ್ ಚೈಲ್ಡ್ ಮ್ಯಾರೇಜಸ್ ಆಗಿದೆ. 84% ನಮ್ಮ ಹಿಂದೂ ಬಾಂಧವರ ನಡುವೆನೇ ಆಗಿದೆ. 11% ಮುಸಲ್ಮಾನರದ್ದು. ಏನ್ ಲೆಕ್ಕಾಚಾರ ಅವ್ರದ್ದು? ಅಲ್ಲ, ನೀವೇ ನೋಡಿ ಬೇಕಾದ್ರೆ. ನೋಡಿ, ಅವ್ರು ಹೇಳ್ತಾರೆ 90 ವರ್ಷಗಳ ಹಿಂದಿನ ಬ್ರಿಟಿಷರ ಇಲ್ಲ, ಅವ್ರ ಕಾಲದ ಒಂದು ಕಾನೂನು ಏನಿತ್ತು, ಇಲ್ಲ ಅವರು ಅದರ ಪ್ರಕಾರ ಒಂದ್ ವೇಳೆ ಮಗುವಿನ ವಯಸ್ಸು ಕಡಿಮೆ ಇದ್ರೂ ಕೂಡ ಮದುವೆನ ರಿಜಿಸ್ಟರ್ ಮಾಡ್ತಾ ಇದ್ರು. ಇದು ಖಂಡಿತ ಸುಳ್ಳು. ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾದ ಡೇಟಾ ಏನಿದೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ಇದು ಮುಸಲ್ಮಾನರ ಮೇಲೆ ದೊಡ್ಡ ಸುಳ್ಳನ್ನ ಹೇಳ್ತಾ ಇದೆ. ಹಿಂದೂ ಹೆಣ್ಣುಮಕ್ಕಳ ಮದುವೆ 18 ವರ್ಷದಲ್ಲಿ ಏನಾಗುತ್ತೋ ಆವ್ರೇಜ್ ಅದೇ ತರನೇ ಮುಸಲ್ಮಾನ ಹೆಣ್ಮಕ್ಳ ಜೊತೆನೂ ಆಗುತ್ತೆ. 90 ವರ್ಷಗಳ ಹಿಂದಿನ ಕಾನೂನನ್ನ ಅವ್ರು ಏನ್ ಮಾಡಿದರೆ, ಆ ಕಾನೂನನ್ನ ಮಾಡಿರೋದು ರಾತ್ರಿ 11 ಗಂಟೆಗೆ. ನಾನು ಮುಸಲ್ಮಾನ ಗಂಡ ಮಗನ್ಗಾಗ್ಲಿ ಹೆಣ್ಣು ಮಗಳಿಗಾಗ್ಲಿ ಮದುವೆ ಮಾಡ್ಬೇಕು ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಅಲ್ಲ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ನಿಖಾ ಎಲ್ಲಿರುತ್ತೆ ಅಂತ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಮೆಹರ್ ಎಲ್ಲಿರುತ್ತೆ? ಗಂಡು ಹೆಣ್ಣಿಗೆ ಏನಾದ್ರೂ ಕೊಡ್ಬೇಕಾಗಿರುತ್ತೆ. ನೀವು ನಮ್ಮಲ್ಲಿ ಒಂದು ಪದ್ಧತಿ, ರಿಚುವಲ್ಸ್ ಅಂತ ಏನಿರುತ್ತೆ, ಅದನ್ನ ಯಾಕೆ ನಮ್ ಕೈಯಿಂದ ಕಿತ್ಕೋತಾ ಇದೀರಾ ಅಂತ. ಯಾಕೆ ಕಿತ್ಕೋತಿದ್ರೆ ಹೇಳಿ. ನೋಡಿ, ಇಂಥ ವಿಷಯಗಳನ್ನೇ ಇಟ್ಕೊಂಡು ನೀವು ಮುಸಲ್ಮಾನರನ್ನ ಹೆದರ್ಸ್ತಾ ಇಲ್ಲ. ನಾನು ಫ್ಯಾಕ್ಟ್ ಹೇಳ್ತಾ ಇರೋದು, ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಅವರು ಅಷ್ಟೊಂದು ವರ್ಷ ಹಳೆ ಕಾನೂನನ್ನ ಅಲ್ಲಗೆಳೆದಿದ್ದಾರೆ ಅಂತಂದ್ರೆ ನೀವು ಯಾಕೆ ಮಾಡಿದ್ರಿ? ಚೈಲ್ಡ್ ಮ್ಯಾರೇಜ್ ಅಂತೂ ಆಗ್ಲೇಬಾರ್ದು. ನೋಡಿ, ಈ ಕಾನೂನು ಏನಿದೆ ಅದನ್ನ ನಾನು ನೋಡಿದೀನಿ. ಇದರ ಸ್ಪೆಷಲ್ ಪ್ರಾವಿಷನ್ ನ ಕೊನೆ ಪ್ಯಾರ ಏನಿದೆಯಲ್ಲ ಅದನ್ನ ನೋಡಿದೀನಿ. ಈ ಕಾನೂನಿನ ಹೊರಗೆ ಯಾವ್ದಾದ್ರು ನಿಖಾಗಳಾದ್ರೆ ಅಥವಾ ಮದುವೆ ಆದ್ರೆ ಅದನ್ನ ರಿಪೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾನೂನಿನ ಪ್ರಕಾರ. ನಿಖಾ ಹೇಗಾಗುತ್ತೆ? ನಾನು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇರುವಾಗ ಹೇಗಾಗತ್ತೆ ಹೇಳಿ? ನಿಖಾ ಅಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇಲ್ಲ, ಅದು ಅಲ್ಲಿ ಸೆಕ್ಯುಲರ್ ನೋಡಿ, ಜನಗಳಿಗೆ. ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಹಿಂದೂ ಧರ್ಮದ ಪ್ರಕಾರ ಹಿಂದೂ ಮದುವೆಗಳು ನಡೆಯುತ್ತೆ, ಸಿಖ್ ಧರ್ಮದ ಪ್ರಕಾರ ಸಿಖ್ ಮದುವೆಗಳು ನೋಡಿ, ನಡೆಯುತ್ತೆ. ಇದನ್ನೇ ಹರಡಿಸ್ತಾ ಇರ್ತೀರಾ ನೀವು UCC ಬಗ್ಗೆ ಏನ್ ಹೇಳ್ತೀರಲ್ಲ, UCC ಬಂದ್ರೆ ನಿಖಾ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮದುವೆ ಮಾಡ್ಕೋಬೇಕು, ಅದೇ ಸರಿ, ನಿಜ ಸರಿ. ಅಲ್ವಲ್ಲ? ದೇಶದಲ್ಲಿ UCC ಅಗತ್ಯನೇ ಇಲ್ಲ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ವಾಲಂಟರಿ ಯೂನಿಟ್ ಬೇಕು ಅಂತ. ನಾವು UCCಗೋಸ್ಕರ ಏನ್ ಮಾಡಿದ್ವಿ? ನಾವು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನ ಮಾಡಿದ್ವಿ, ನಾವು ಇಂಡಿಯನ್ ಸಕ್ಸೆಷನ್ ಆಕ್ಟ್ ನ ಮಾಡಿದ್ವಿ, ನಾವ್ ಈ ತರ 2 ಸೆಕ್ಯುಲರ್ ಕಾನೂನ ಮಾಡಿದೀವಿ. ಈಗ ನೀವು ನನಗೆ ಉತ್ತರ ಕೊಡಿ. ನನಗೆ ಗೊತ್ತಿತ್ತು ನೀವು ಪ್ರಶ್ನೆ ಕೇಳ್ತೀರಾ ಅಂತ, ಅದಕ್ಕೆ ಬರ್ಕೊಂಡೇ ಬಂದಿದ್ದೀನಿ. ಉತ್ತರಾಖಂಡದು ಸೆಕ್ಷನ್ 4 ಸಬ್ಸೆಕ್ಷನ್ 4 ನ ಓದಿ. ಹಿಂದೂ ಧರ್ಮದಲ್ಲಿ ಪ್ರೊಹಿಬಿಷನ್ ಆಫ್ ಮ್ಯಾರೇಜ್ ಇದೆ. ಅಮ್ಮನ ಕಡೆಯಿಂದ ಅಣ್ಣನ ಕಡೆಯಿಂದ ಮದ್ವೆ ಆಗ್ಬಾರ್ದು ಅಲ್ವಾ? ನಿಮ್ಮಲ್ಲಾಗಲ್ಲ, ಮುಸಲ್ಮಾನರಲ್ಲಾಗತ್ತೆ. ನೀವು ನೋಡಿ, ಪ್ರೊಹಿಬಿಷನ್ ಸೆಕ್ಷನ್ 4 ಸಬ್ಸೆಕ್ಷನ್ 4 ನಲ್ಲಿ. ಅಲ್ಲ, ನನ್ನ ಯಾಕೆ ತಡೀತಾ ಇದ್ದೀರಾ ನೀವು? ನಿಮ್ಮ ಧರ್ಮ ಏನ್ ಹೇಳಿತ್ತು ಅದ್ರ ಪ್ರಕಾರ ನೀವಿರಿ, ನನ್ನನ್ನು ಯಾಕೆ ತಡೀತಾ ಇದ್ದೀರಾ ಅಂತ. ಇದು ನಂಬರ್ 1 ಪಾಯಿಂಟ್ ಆಗಿತ್ತು. ಅದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಇಲ್ಲ, ಕಸಿನ್ಸ್ ಮದ್ವೆ ಆಗಕ್ಕಾಗಲ್ಲ, ತಂಗಿನ ಮದ್ವೆ ಅದ್ರಲ್ಲಿ ಆಗಕ್ಕಾಗಲ್ಲ. ಪ್ರೊಹಿಬಿಟೆಡ್ ಲಿಸ್ಟ್ ನ ನೀವು ಮಾಡ್ಬಿಟ್ರಿ. ಸರಿ, ಅದ್ರಲ್ಲಿ ಇನ್ನೊಂದು ಏನ್ ಮಾಡಿದ್ರಿ ನೀವು? 2010ರಲ್ಲಿ ಉತ್ತರಾಖಂಡಲ್ಲಿ ನಿಮಗೆ ಮದ್ವೆ ಆಗಿದ್ರೆ ನೀವು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. 2010ರಲ್ಲಿ ನಿಮ್ಮ ನೆಂಟ್ರೆಸ್ಟ್ರಲ್ಲಿ ಏನಾದ್ರು ಮದ್ವೆ ಆಗಿದ್ರೆ ಅದನ್ನ ರಿಜಿಸ್ಟರ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ನಿಮ್ಮ ಧರ್ಮನ ನನ್ನ ಮೇಲೆ ಯಾಕೆ ಹಾಕ್ತಿದ್ದೀರಾ? ನೀವು ನಿಮ್ಮ ಧರ್ಮದ ಮೊರಾಲಿಟಿ ಚೆನ್ನಾಗಿದೆ ಅಂತ ಅನ್ಕೊಂಡು ನನ್ನ ಧರ್ಮದ ಮೊರಾಲಿಟಿ ಬಗ್ಗೆ ಯಾಕೆ ಮಾತಾಡ್ತೀರಾ? ನೋಡಿ, ಪುಷ್ಕರ್ ಸಿಂಗ್ ದಾಬಿ ಅವರು ಆಪ್ಕಿ ಅದಾಲತಿಗೆ ಬಂದಿದ್ದಾಗ ನಾನು ಅವರನ್ನ ಕೇಳಿದ್ದೆ. ಆಗ ಅವ್ರು ಹೇಳಿದ್ರು, ಒಬ್ಬೊಬ್ರು ಮುಸಲ್ಮಾನರು 4 ಮದ್ವೆ ಮಾಡ್ಕೋತಾರೆ, ಇದರಿಂದ ಸಮಸ್ಯೆ ಆಗತ್ತೆ, ಇದನ್ನ ತಡೆಯೋದಕ್ಕೆ ಕಾನೂನು ಇರೋದು ಅಂತ. ಇಲ್ಲ ನೋಡಿ, ಪುಷ್ಕರ್ ಸಿಂಗ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳುಗಾರ ಆತ. 2006ರಲ್ಲಿ ನೀವು ಹೋಗಿ ನೋಡಿ, ನಾನು ಹೇಳಿದ್ಮೇಲೆ ಹೋಗಿ ನೋಡಿ. 2006ರ ಗೌರ್ಮೆಂಟ್ ಡೇಟಾ ಇದು. ಗೌರ್ಮೆಂಟ್ ಡೇಟಾ ಏನ್ ಹೇಳುತ್ತೆ ಅಂದ್ರೆ, ಈ 100 ಮದ್ವೆಗಳು ಏನಾಗುತ್ತೆ ಅಂದ್ರೆ, ಗಂಡಸರ ಮದುವೆ ಆದ್ರೆ ಹಿಂದೂಗಳಲ್ಲಿ 1.7ರಷ್ಟು ಇಬ್ರು ಹೆಂಡ್ತಿನ ಹೊಂದಿರ್ತಾರೆ, ಮುಸಲ್ಮಾನರಲ್ಲಿ 2.5. ಇದು 2006ರ ಡೇಟಾ. ನೀವು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ. ಮುಸಲ್ಮಾನರಲ್ಲಿ ಒಬ್ಬ ವ್ಯಕ್ತಿಗೆ ಮದುವೆ ಆಯ್ತು ಅಂತಂದ್ರೆ ಆತನ ಹೆಂಡತಿಗೆ ಸ್ಟೇಟಸ್ ಸಿಗುತ್ತೆ. ಹಿಂದೂ ಧರ್ಮದಲ್ಲಿ ಸೆಕೆಂಡ್ ಮ್ಯಾರೇಜ್ ಆದ್ರೆ ಅವ್ರ ಹೆಂಡತಿ ಆಗಲ್ಲ, ಮಿಸ್ಟ್ರೆಸ್ ಆಗ್ತಾರೆ. ಒಂದ್ ವೇಳೆ ನಾನು ಸತ್ತೋದೆ ಅಂತ ಇಟ್ಕೊಳ್ಳಿ, ನನಗೆ 2 ಹೆಂಡ್ತಿರಿದ್ದಾರೆ ಅಂತ ಅನ್ಕೊಳ್ಳಿ. ಸದ್ಯ ಒಬ್ಬರನ್ನ ಇವಾಗ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಒಂದ್ ವೇಳೆ 2 ಹೆಂಡ್ತಿರಿದ್ದಿದ್ರೆ ನಾನು ಸತ್ತ ಮೇಲೆ ನನ್ನ ಪ್ರಾಪರ್ಟಿ ಹೆಂಡ್ತಿರಿಗೆ ಸೇರುತ್ತೆ. ಹಿಂದೂಗಳಲ್ಲಿ ಹಾಗೆ ಸಿಗಲ್ಲ.
ಇದ್ರ ಬಗ್ಗೆ ಅವರೆಲ್ಲ ಯಾಕೆ ಸುಳ್ಳು ಹೇಳ್ತಾರೆ ಅಂತ. ಸರ್ ಈಗ ಹೇಳ್ತೀನಿ ಡಿವೋರ್ಸ್ದು. ಉತ್ತರಾಖಂಡಲ್ಲಿ ಡಿವೋರ್ಸ್ ಕಾನೂನು ಏನಿದೆ ಅಂತ. ಏನ್ ಮಾಡಿದ್ದಾರೆ ಇದನ್ನ ಸೇಮ್ ಮಾಡಿದ್ದಾರೆ. ಹಿಂದೂ ಮ್ಯಾರೇಜ್ ಆಕ್ಟ್ 54, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 50, ಡಿವೋರ್ಸ್ ಆಕ್ಟ್ 1869. ಯಾಕೆ ಈ ತರ ಮಾಡ್ತಾ ಇದೀರಾ? ನಿಮ್ಮ ಧರ್ಮದ ಕಾನೂನನ್ನ ನನ್ನ ಮೇಲೆ ಹಾಕಿ UCC ಅಂತ ಯಾಕೆ ಹೇಳ್ತೀರಾ? ಯಾವ ರೀತಿ UCC ಇದೆ? ನೀವು ಅದ್ರಲ್ಲಿ ಟ್ರೈಬಲ್ಸ್ನ ಬೇರೆ ಮಾಡ್ತೀರಿ ಅನ್ನೋದಾದ್ರೆ ಯೂನಿಫಾರ್ಮಿಟಿ ಎಲ್ಲಿದೆ ಇದರಲ್ಲಿ? ನೀವು ಏನ್ ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ತಾ ಇದೀರಾ? ನಾನೇನ್ ಹೇಳ್ತೀನಿ ಅಂತಂದ್ರೆ ಉತ್ತರಾಖಂಡ್ನಲ್ಲಿ ಏನ್ UCC ಅಂತಿದೆ ಅದಲ್ಲ, ಇಡೀ ದೇಶದಲ್ಲೇ ಆಗ್ಬೇಕು. ನೀವು ನೋಡಿದ್ರೆ ಸ್ಟೇಟಲ್ಲಿ ಕಾನೂನು ಮಾಡ್ತಿದ್ದೀರಲ್ಲ. ಮುಸಲ್ಮಾನರನ್ನ ಅವರ ರಿಲಿಜನ್ ಇಂದ ದೂರ ಮಾಡುವಂಥದ್ದು, ಅವ್ರ ರಿಲಿಜಿಯಸ್ ಪ್ರಾಕ್ಟೀಸ್ ಇಂದ ದೂರ ಮಾಡೋದು. ರಿಫಾರ್ಮ್ ಅನ್ನೋ ಹೆಸರಲ್ಲಿ ಮುಸಲ್ಮಾನರಿಂದ ರಿಲಿಜಿಯನ್ನ ಕಿತ್ಕೋಬೇಕು ಅಂತಿದ್ದೀರಾ. ಇದನ್ನೇ ನಾನು ಹೇಳ್ತಾ ಇರೋದು. ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಸೆಕ್ಷನ್ 4 ಸಬ್ಸೆಕ್ಷನ್ 4 ನಿಮಗೆ ಹೇಳ್ತಾ ಇದ್ದೀನಿ. ಇವರ ಡಿವೋರ್ಸ್ ಸೆಕ್ಷನ್ 25, 27. ಮತ್ತೆ ಇಸ್ಲಾಂ ಧರ್ಮದಲ್ಲಿ ಮದುವೆ ಏನಾಗುತ್ತೆ ಅದು ಜನ್ಮ ಜನ್ಮದ ಮದುವೆ ಆಗಿರೋದಿಲ್ಲ. ಹಿಂದೂ ಧರ್ಮದಲ್ಲಿ ಜನ್ಮ ಜನ್ಮದ ಮದುವೆ ಇರುತ್ತೆ. ನಮ್ಮ ಹತ್ರ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಒಂದು ಜನ್ಮಕ್ಕೆ ನನಗೆ ಸಾಕು, ಇನ್ನೊಂದು ಜನ್ಮಕ್ಕೆ ನನಗೆ ಅದೇ ಹೆಂಡತಿ ಬೇಕಾಗಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ, ಇದು ಜನ್ಮ ಜನ್ಮದ ಮದುವೆನೇ ಅಲ್ಲ. ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ಕೆಲವರೆಲ್ಲ ಹೇಳ್ತಾರೆ ತುಂಬಾ ಜನ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಡೆಮೋಗ್ರಾಫಿಕ್ ಜಾಸ್ತಿ ಆಗತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು 100% ಸುಳ್ಳು, ತಪ್ಪು. ನಾನು ನಿಮ್ಗೆ ಹೇಳೋದೇನು ಅಂತಂದ್ರೆ, ಭಾರತದಲ್ಲಿ ಫರ್ಟಿಲಿಟಿ ರೇಟ್ ಏನಿದೆ ಮುಸಲ್ಮಾನ್ ಮತ್ತು ಹಿಂದೂಗಳದು, 1992ನಲ್ಲಿ ಮುಸ್ಲಿಂ ಫರ್ಟಿಲಿಟಿ ರೇಟ್ ಇದ್ದಿದ್ದು 4.41. ಈಗ ಅದೇನಾಗಿದೆ, ಲೇಟೆಸ್ಟ್ ಗೌರ್ಮೆಂಟ್ ಡೇಟಾ ಪ್ರಕಾರ 2.36. ಹಿಂದೂ ಅವ್ರದ್ದು ಎಷ್ಟಿತ್ತಾಗ 3.30, ಈಗದು 1.94 ಆಗಿದೆ. ಸೊ ಡಿಫ್ರೆನ್ಸ್ ಇದರಲ್ಲಿ 0.4%ನಷ್ಟು. ಸೊ ಈ ಜನ ಎಲ್ಲ ಹೇಳ್ತಾರಲ್ಲ ಮುಸಲ್ಮಾನರು ಹಿಂದೂಗಳಿಗಿಂತ ಮುಂದೆ ಹೋಗ್ಬಿಡ್ತಾರೆ ಅಂತ, ಅದು ಸಾಧ್ಯ ಇಲ್ಲ. 600 ವರ್ಷಗಳಾದರೂ ಆಗಲ್ಲ, 1000 ವರ್ಷಗಳಾದರೂ ಆಗಲ್ಲ. ಭಾರತದಲ್ಲಿ ಹಿಂದೂಗಳ ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗೋದು ಯಾವಾಗ ಅಂದರೆ ಬೈ 2070. ಹಾಗೆ ಮುಸಲ್ಮಾನರ ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗೋದು ಒಂದು 40 ವರ್ಷ ಆದಮೇಲೆ. ಹಾಗೆ ಲಾಸ್ಟ್ ಮುಸಲ್ಮಾನ್ ಪಾಪ್ಯುಲೇಷನ್ ಏನಾಗುತ್ತೆ ಅಂತಂದ್ರೆ ಅದು 18.87% ಅಷ್ಟೇನೆ. ಇಂಥ ವಿಚಾರಗಳನ್ನ ತಗೊಂಡು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ. ಮತ್ತೆ ಎಕ್ಸಾಂಪಲ್ ತಗೊಳ್ತಾರೆ, ಬೆಲ್ಜಿಯಂನಲ್ಲಿ ಬ್ಯಾಲೆನ್ಸ್ ಹಾಳಾಗಿದೆ, ಮುಸಲ್ಮಾನರು ಹೆಚ್ಚಾಗಿದ್ದಾರೆ, ಅಲ್ಲಿನ ಲೋಕಲ್ ಜನರು ಕಡಿಮೆ ಆಗಿದ್ದಾರೆ. ಸರ್, ಬೆಲ್ಜಿಯಂಲ್ಲಿ ವಾಫಲ್ ತುಂಬಾ ಚೆನ್ನಾಗಿರುತ್ತೆ, ನಾನು ತಿಂದಿದ್ದೀನಿ. ಆದರೆ ಬೆಲ್ಜಿಯಂನಲ್ಲಿ ಅಲ್ಲಿ ಏನು ಜನ ಬಂದಿದ್ದಾರೆ ಈ ಅರಬ್ ಕಂಟ್ರಿಗಳಿಂದ, ಅಲ್ಲೇನು ವಾಸ ಇದ್ದಾರೆ. ಆದರೆ ಭಾರತದಲ್ಲಿ ಆ ರೀತಿ ಆಗೋದಿಲ್ಲ. ಭಾರತದಲ್ಲಿ ಎಂಪೋರಿಕಲ್ ಎವಿಡೆನ್ಸ್ ಇದೆ. ನೀವೇನ್ ನಂಬರ್ ಹೇಳ್ತಾ ಇದ್ದೀರಲ್ಲ, ಆ ನಂಬರ್ಗೂ ಕೂಡ ಜನ ಚಾಲೆಂಜ್ ಮಾಡ್ತಾ ಇದ್ದಾರೆ. ಜನ ಏನ್ ಹೇಳ್ತಾರೆ ಅಂತಂದ್ರೆ, ಯಾವಾಗ ಜನಗಣತಿ ಮಾಡೋದಕ್ಕೆ ಜನರು ಹೋಗ್ತಾರೋ ಆಗ ಮುಸಲ್ಮಾನರು ತಮ್ಮ 9 ಮಕ್ಕಳಲ್ಲಿ 5 ಜನರನ್ನ ಮುಚ್ಚಿಟ್ಟು 4 ಲೆಕ್ಕ ಕೊಟ್ಟು 5 ಜನರನ್ನ ಒಳಗೆ ಇಟ್ಟಿರ್ತಾರೆ. ಸರಿ, ಅವ್ರಿಗೆ ಹೇಗೆ ಗೊತ್ತು 9 ಇದೆ ಅಂತ? ಇಲ್ಲ ಅಂದ್ರೆ ಯಾರು ಲೆಕ್ಕ ಹಾಕೋದಕ್ಕೆ ಅಂತ ಹೋಗಿರ್ತಾರೋ ಅವರೇ ಹುಡ್ಸಿರ್ಬೇಕು ಅನ್ಸುತ್ತೆ. ಇಲ್ಲ ಅವ್ರ ಚಿಕ್ಕಪ್ಪ, ಇಲ್ಲ ಅವ್ರ ತಾತ, ಅಥವಾ ಇನ್ನೊಬ್ರು ಇರ್ಬೋದು, ಇಲ್ಲ ಅವ್ರ ಮಗಳೇ ಮನೆ ಒಳಗಡೆ ಇರ್ಬೋದು. ಆದರೆ ಇವ್ರಿಗೆ ಹೆಂಗೆ ಗೊತ್ತು? ಅಲ್ಲ, ಇದು ತಪ್ಪಲ್ವಾ ಸರ್? 9 ಜನ ಹುಡ್ಸಿದ್ದಾರೆ ಅಂತಂದ್ರೆ ಇಲ್ಲ, ಅದು ಸಾಧ್ಯ ಇಲ್ಲ. ನೀವು ಒಂದು ನಿರ್ಧಾರ ಮಾಡಿ, ನೀವು ಮುಸಲ್ಮಾನ್ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಡಿವಿನ್ ಸ್ಕಾಲರ್ಶಿಪ್ನ ಕೊಡಿ. ನಿಮಗೆ ನಾನು ಹೇಳ್ತೀನಿ, 21 ಒಳಗೇನೆ ಪಾಪ್ಯುಲೇಷನ್ ಸ್ಟೆಬಿಲೈಸ್ ಆಗುತ್ತೆ. ನೀವು ನಿರ್ಧಾರ ಮಾಡ್ತಿಲ್ಲ, ನಿಲ್ಸಿದಿರಲ್ಲ. ಮೋದಿ ಅವರು ಸ್ಕಾಲರ್ಶಿಪ್ನ ಬಂದ್ ಮಾಡಿದ್ದಾರೆ. ಅಲ್ಲ, ಮೋದಿ ಅವರು ಆಪ್ಕೆ ಅದಾಲತ್ನಲ್ಲಿ ಹೇಳಿದ್ರು, ಮುಸಲ್ಮಾನರ ಒಂದು ಕೈನಲ್ಲಿ ಕಂಪ್ಯೂಟರು ಮತ್ತೊಂದು ಕೈನಲ್ಲಿ ಕುರಾನ್ ಇರೋದು ನನ್ನ ಆಸೆ ಅಂತ. ಮೋದಿ ಅವರು ನಮ್ಮ ಕೈಗೇನು ಕೊಟ್ಟೇ ಇಲ್ವಲ್ಲ. ನಮ್ಮ ಮನೆ ಕಿತ್ಕೋತಾ ಇದ್ದಾರೆ, ಮಸೀದಿಗಳನ್ನ ಕಿತ್ಕೋತಾ ಇದ್ದಾರೆ, ಎಲ್ಲ ಕಿತ್ಕೋತಾ ಇದ್ದಾರೆ. ನೋಡಿ, ಮೋದಿ ಅವರು ಡೈಲಾಗ್ನ ಚೆನ್ನಾಗಿ ಹೊಡಿತಾರೆ, ಮಾಶಾಲ್ಲ ಅವ್ರ ದಯೆಯಿಂದ. ಅವ್ರನ್ನ ಯಾರು ಮೀರ್ಸಕ್ಕಾಗಲ್ಲ. ನೀವು ಒಂದ್ ಕೈಗೆ ಕಂಪ್ಯೂಟರ್ ಮತ್ತೆ ಕುರಾನ್ ಕೊಡ್ತೀರಾ ಅಂತಂದ್ರೆ, ನೀವು ಪ್ರೀ ಮ್ಯಾಟ್ರಿನ್ ಸ್ಕಾಲರ್ಶಿಪ್ನ 9ನೇ ಕ್ಲಾಸಿಂದ ಯಾಕೆ ಕೊಟ್ರಿ? ನೀವು ಕ್ಲಾಸ್ 5, 6 ಇಂದ ಮಾಡ್ಬೇಕಾಗಿತ್ತು. ನೀವು ಮೌಲಾನಾ ಆಜಾದ್ ಫೌಂಡೇಶನ್ನ ಯಾಕೆ ಬಂದ್ ಮಾಡಿದ್ರಿ? ಅದರಲ್ಲಿ ಜನರು PhD ಮಾಡ್ತಿದ್ರು, ಯಾಕೆ ಅದನ್ನ ಬಂದ್ ಮಾಡಿದ್ರಿ? ಅಲ್ಲ, ನೀವ್ ಏನ್ ಮಾಡಿದ್ರು ಅದನ್ನೇ ತಾನೇ ಹೇಳ್ತಾ ಇರೋದು ನಾನು. ನೀವು ಮೆರಿಟ್ಗೆ ಸಿಗ್ತಾ ಇದ್ದಂತ ಸ್ಕಾಲರ್ಶಿಪ್ನು ನಿಲ್ಲಿಸ್ಬಿಟ್ರಿ. 2021-22 ಬಜೆಟ್ ಏನಿತ್ತು ಅದ್ರಲ್ಲಿ ಕೇವಲ 22% ಖರ್ಚಾಗಿದ್ದು. ಹೇಳ ನಿಮ್ಗೆ, ಪಾರ್ಲಿಮೆಂಟ್ ಡೇಟಾ ತೆಗೆದು ನೋಡಿ ನೀವೇ. ಸೊ ಪಾಪ್ಯುಲೇಷನ್ ಆ ರೀತಿ ಇರುತ್ತೆ ಅಂತ ನೀವು ಅಂದ್ಕೊಳ್ಳೋಕೆ ಹೋಗ್ಬೇಡಿ ಮೇಡಮ್. ಮುಸಲ್ಮಾನರ ಪಾಪ್ಯುಲೇಷನ್ 18.9 ಅಲ್ಲಿಗೆ ನಿಂತೋಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ. ಹಾಗೆ ಹಿಂದೂ ಮತ್ತು ಮುಸಲ್ಮಾನರ ನಡುವೆ 80 ಕೋಟಿ ಡಿಫ್ರೆನ್ಸ್ ಇದೆ. ಅದು ಹಾಗೆ ಇರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ಈ BJP RSS ಮಾತನ್ನ ನಂಬಕ್ ಹೋಗ್ಬೇಡಿ. ಅವ್ರು ಹೇಳ್ತಾರೆ ನೋಡಿ ಗೂಳಿ ಹಾರ್ತಾ ಇದೆ ಅಂತ, ಅವ್ರ ಮಾತನ್ನ ನೀವು ನಂಬಕ್ ಹೋಗ್ಬೇಡಿ. ನೋಡಿ, ಅವ್ರು ಹೇಳ್ತಾರೆ, ಈ ಮುಸಲ್ಮಾನರು ಏನಿದ್ದಾರೆ ಅವರು ಇಸ್ಲಾಂನ ಕಾರಣದಿಂದಾಗಿ ಜನಸಂಖ್ಯೆ ಕಂಟ್ರೋಲ್ನ
ಮೆಥಡನ್ನ ಅವರು ನಂಬೋದಿಲ್ಲ ಅಂತ. ಅದಕ್ಕೆ ಜಾಸ್ತಿ ಎಲ್ಲಕ್ಕಿಂತ- ಮಕ್ಕಳಾಗ್ತಾ ಇದ್ದಾರೆ. ಇಲ್ಲ, ಇದು ಎಲ್ಲಕ್ಕಿಂತ ದೊಡ್ಡ ಸುಳ್ಳು. ಕಾಂಟ್ರಸೆಪ್ಷನ್ನ ಉಪಯೋಗ ಏನಾಗಿದೆ ಅದರ ಡೇಟಾ ಬಗ್ಗೆ ಹೇಳ್ತೀನಿ. 92-93ನಲ್ಲಿ ಮುಸಲ್ಮಾನ್ ಸಮುದಾಯದವರು 27.7 ಕಾಂಟ್ರಸೆಪ್ಷನ್ನ ಯೂಸ್ ಮಾಡ್ತಿದ್ರು. 2019ರಲ್ಲಿ 60.2% ಮುಸಲ್ಮಾನರು ಕಾಂಟ್ರಸೆಪ್ಷನ್ನ ಯೂಸ್ ಮಾಡ್ತಿದ್ರು. ಹೌದು, ಹಾಗೆ ಇದರಲ್ಲಿ ಹಿಂದೂ ಸಮುದಾಯದವರು, ಹಿಂದೂ ಧರ್ಮದವ್ರದ್ದು ಕೂಡ ಏರಿದೆ. 41 ಇತ್ತು 92ನಲ್ಲಿ, ಅದೀಗ 67.9 ಆಗಿದೆ. ಸರಿ, ಈಗ ನಿಮ್ಗೆ ಮುಸಲ್ಮಾನ್ ಗಂಡಸರ ಬಗ್ಗೆ ಏನು ಅಂತ ಹೇಳ್ತೀನಿ ನೋಡಿ. ಎಲ್ರಿಗಿಂತ ಹೆಚ್ಚಾಗಿ ಕಾಂಟ್ರಸೆಪ್ಷನ್ನ ಭಾರತದಲ್ಲಿ ಗಂಡಸರು ಏನು ಉಪಯೋಗಿಸ್ತಾರೋ ಅವರು ಮುಸಲ್ಮಾನ್ರೆ. 34.10. ನಮ್ಮ ಹಿಂದೂ ಧರ್ಮದ ಗಂಡಸರಿದ್ರಲ್ಲ, ಅವ್ರದ್ದು 34.10. ನಮ್ಮ ಸಿಖ್ ಸಹೋದರರು ಕೂತಿದಾರಲ್ಲಿ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ದೇಶದ ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯಲ್ಲಿ ಹೇಳಿದ್ರು, ಈ ದೇಶದಲ್ಲಿ ಅಂದ್ರೆ ಮಕ್ಕಳನ್ನ ಹುಟ್ಟಿಸುವಾಗ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಪ್ಲಾನಿಂಗ್ ಏನ್ ಮಾಡ್ಕೋತಾರೋ ಅದು ದೇಶದ ಹಿತಕ್ಕೋಸ್ಕರ ಆಗುತ್ತೆ ಅಂತ. ಅದನ್ನ ಮಾಡ್ತಿರೋರು ನೀವೇ ತಾನೇ? ಯಾಕಂದ್ರೆ ಹೇಳ್ತಾ ಇದ್ದೀನಿ, 75% ನೀವುಗಳು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತೀರಾ, 45% ಮುಸಲ್ಮಾನರು, 50% ಹಿಂದೂಗಳು ಮಾಡ್ತಾರೆ. ಇಲ್ಲ, ನಾನು ಏನ್ ಹೇಳ್ತಾ ಇದ್ದೀನೋ ಇದು ಗೌರ್ಮೆಂಟ್ನ ಡೇಟಾ, ಇದು ನನ್ನ ಡೇಟಾ ಅಲ್ಲ, ಗೌರ್ಮೆಂಟ್ ಡೇಟಾ ಇದು. ಇದನ್ನ ಬಿಜೆಪಿ ದೊಡ್ಡದಾಗಿ ಒಂದು ದೊಡ್ಡ ಚರ್ಚೆ ಮಾಡ್ಬಿಟ್ರು. RSS ಸಂಘ ಪರಿವಾರದವರು ನೋಡಿ, ಇವರು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಿಲ್ಲ, ಸ್ಪೇಸಿಂಗ್ ಮಾಡ್ತಾರೆ ಅಂತ. ಇಸ್ಲಾಂನಲ್ಲಿ ನಮ್ಮ ಧರ್ಮ ಏನ್ ಹೇಳುತ್ತೆ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಮಕ್ಕಳು ಮಾಡ್ಕೊಳ್ಳಿ, ಅದಕ್ಕೆ ಯಾವ ಅಡೆತಡೆನೂ ಇಲ್ಲ. ಸರಿ, ಫ್ಯಾಮಿಲಿ ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದಾರೆ, ಅದು ಇಸ್ಲಾಂ ಧರ್ಮದೊಳಗೆ. 20% ಮುಸಲ್ಮಾನ್ ಮಹಿಳೆಯರು ಪ್ಲಾನಿಂಗ್ ಮಾಡ್ತಿದ್ದಾರೆ, 20%. ಆದ್ರೆ ಇದನ್ನೆಲ್ಲ ನಿಮಗೆ ಹೇಳೋದಿಲ್ಲ. ನಾನು ಈಗ ಏನೆಲ್ಲ ಹೇಳ್ತಾ ಇದ್ದೀನಿ ಅದನ್ನ ರಾಂಗ್ ಪ್ರೂಫ್ ಅಂತಾನೆ ಮಾಡ್ಬಿಡ್ತಾರೆ. ಆಮೇಲೆ ಮತ್ತೆ ಬೇಕಾದ್ರೆ ನಾನು ಬರ್ತೀನಿ ಆಪ್ಕೆ ಅದಾಲತ್ಗೆ, ರಜತ್ ಸರ್ ಕರೆದ್ರೆ. ನನಗಿದು ಹೆಮ್ಮೆ, ಅವರು ನನ್ನ 2ನೇ ಸಲ ಕರೆಸ್ತಾ ಇರೋದು. ಹಿಂದೆ ಬಂದಾಗ ದಾಡಿ ಅಷ್ಟೊಂದು ಬೆಳ್ಳಗಾಗಿರ್ಲಿಲ್ಲ, ಈಗ ಬೆಳ್ಳಗಾಗಿದೆ. ಮುಂದೆ ಕರೆದ್ರೂ ನಾನು ಬಂದೇ ಬರ್ತೀನಿ. ಜನತೆಯಿಂದ ಪ್ರಶ್ನೆ ತಗೊಳ್ಳೋಣ. ನೀವು ನಿಮ್ ಭಾಷಣದಲ್ಲಿ ನಿಮ್ ಸಭೆಲೆಲ್ಲ ಹೇಳ್ತಾ ಇರ್ತೀರಾ ಮುಸಲ್ಮಾನರ ವಿರೋಧಿಗಳಾಗ್ತಿದ್ದಾರೆ ಅಂತ. ನಾವು ಅಂಥವ್ರನ್ನೆಲ್ಲ ಗುರುತು ಹಿಡಬೇಕಾಗತ್ತೆ. ಸರ್, ನಿಮಗೆ ಯಾಕನ್ಸುತ್ತೆ ಅದು ಯಾರಿರ್ಬೋದು ಮತ್ತೆ ನಿಮ್ಮನ್ನ ಇಷ್ಟಪಡ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ? ಕರ್ಬಲಾ ಮೈದಾನದಲ್ಲಿ ಇಮಾಮ್ ಹುಸೇನ್ ಅವರನ್ನ ಹುತಾತ್ಮರನ್ನಾಗಿ ಮಾಡಿದ್ದು ಒಬ್ಬ ಮುಸಲ್ಮಾನ. ಕರ್ಬಲಾ ಮೈದಾನದಲ್ಲಿ ಇಮಾಮ್ ಹುಸೇನ್ ಅವರು ನಮಾಜ್ನ ಓದ್ತಾ ಇದ್ರು. ನಮಾಜ್ ಓದ್ತಿರ್ಬೇಕಾದ್ರೆ ಕಡಗ ಎತ್ತಿದ್ದು ಕೂಡ ಒಬ್ಬ ಮುಸಲ್ಮಾನ. ಕರ್ಬಲಾದ ಮೈದಾನದಲ್ಲಿ ರಸೂಲ್ಲಾ ಸಲಾಂ ಅವರ ಕುಟುಂಬನ ನಾಶ ಮಾಡಿದ್ದು ಕೂಡ ಒಬ್ಬ ಮುಸಲ್ಮಾನ. ಟಿಪ್ಪು ಸುಲ್ತಾನ್ಗೆ ಸಿರಾಜುದುಲ್ಲಾಗೂ ಮೋಸ ಮಾಡಿದ್ದು ಕೂಡ ಒಬ್ಬ ಮುಸಲ್ಮಾನ. ಸೊ ಈ ಮೋಸ ಏನಾಗಿದೆ ಮೀರ್ ಜಾಫಿರ್ ಮತ್ತೆ ಮೀರ್ ಸಾಜಿದ್ ಅವ್ರಿಗೆ ಅದು ಇವತ್ತೂ ಆಗ್ತಾ ಇದೆ. ನಾನಿದನ್ನೇ ನಿಮಗೆ ಹೇಳ್ತಾ ಇರೋದು. ಸರ್, ನಾವಿವಾಗ ನೋಡ್ದಂಗೆ ನಿಮ್ಗೆ ಶಾಯರಿನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗೆ ಎಲ್ಲಾ ಕಡೆನೂ ಕೂಡ ನೀವು ನಿಮ್ ಮಾತುಗಳನ್ನ ಶಾಯರಿ ಮೂಲಕ ಜನಗಳಿಗೆ ತಲುಪ್ಸಕ್ಕೆ ಪ್ರಯತ್ನ ಪಡ್ತೀರಾ. ಸೊ ನಾನಿವತ್ತೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ ದೇಶದ ಇವಾಗಿನ ಪರಿಸ್ಥಿತಿ ಏನಿದೆಯೋ ಅದ್ರ ಬಗ್ಗೆ ನೀವೇನ್ ಶಾಯರಿ ಹೇಳಕ್ ಇಷ್ಟಪಡ್ತೀರಾ? इखलाक का जलता हुआ घर देख रहा हूं, देखा नहीं जाता मगर देख रहा हूं. ಸರ್, ನೀವೇನು ಕೇಳಬೇಕು ಅಂತ ಇದ್ರಿ? ನೀವು ನಮ್ಮ ಬಗ್ಗೆ ಮಾತಾಡಿದ್ರಿ, ನಾವು ನಿಮ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾವು ಎಡಗೈಗೆ ವಾಚ್ ಹಾಕ್ತೀವಿ, ಹಾಗಾಗಿ ಮುಸಲ್ಮಾನರು ಉಲ್ಟಾ ಅಂತ ಮಾತಾಡ್ತಾರೆ. ನೀವು ಬಲ್ಗೈಗೆ ವಾಚ್ ಹಾಕಿದ್ದೀರಾ, ಹಾಗಾದ್ರೆ ನಾವು ಉಲ್ಟಾ ಹಾಕಿರೋದಾ? ಮತ್ತೆ ಉಲ್ಟಾ ಅಲ್ವಲ್ಲ. ಇಲ್ಲ, ನಾವು ಉಲ್ಟಾ ಹಾಕಿದೀವಿ, ನೀವು ಸರಿಯಾಗಿ ಹಾಕಿದ್ದೀರಾ. ಮತ್ತೆ ಎರಡನೇ ವಿಷಯ ಸರ್, ಎಲ್ಲರೂ ಹೇಳೋ ತರಾನೇ RSS ಬಿಜೆಪಿ ಮತ್ತೆ ನೀವು ಹೇಳ್ತಿದ್ರಿ ಅಖಂಡ ಭಾರತದ ಯೋಚನೆ RSS ಬಿಜೆಪಿಯವ್ರ ಹತ್ರ ಇದೆ ಅಂತ. ಅವರು ಅಖಂಡ ಭಾರತದ ಫೇವರ್ ಅಲ್ಲಿದ್ದಾರೆ. ಮತ್ತೆ ಇಲ್ಲಿ 18% ಮುಸಲ್ಮಾನರಿದ್ದಾರೆ. ಅಖಂಡ ಭಾರತನ ಅವ್ರು ಬಯಸಿದ್ರೆ ನೀವೇನ್ ಬಯಸ್ತೀರಾ? ಮತ್ತೆ ನಾನು ಕೂಡ ಪಂಜಾಬ್ ಸೇರಿ ಎಲ್ಲ ಅಖಂಡ ಭಾರತ ಆಗ್ಬೇಕು ಅಂತ ಬಯಸ್ತೀನಿ. ಜೊತೆಗೆ ಮುಸಲ್ಮಾನರು ನಮ್ಮ ಜೊತೆ ಸೇರ್ಕೋಬೇಕು. ಅಲ್ಲಿಂದ ಮುಸಲ್ಮಾನರು ಏನಾದ್ರು ಬಂದ್ರೆ ನಿಮ್ಮ ಓಟೆ ಜಾಸ್ತಿ ಆಗುತ್ತಲ್ವಾ? ಆಗ ನಿಮ್ಗೆ ಜನಬಲನೂ ಜಾಸ್ತಿ ಇರುತ್ತೆ, ನೀವು ಉನ್ನತ ಮಟ್ಟಕ್ಕೂ ಹೋಗ್ತೀರಾ. ಕೇಳಿಸ್ಕೊಂಡ್ರಾ? ಅಲ್ಲ, ಇದ್ರ ಬಗ್ಗೆ ಅಖಂಡ ಭಾರತಕ್ಕೋಸ್ಕರ ನಾನ್ ತಯಾರಾಗಿದ್ದೀನಿ. ಪೂರ್ತಿ ಬಾಂಗ್ಲಾದೇಶ್ನ ತಗೊಳ್ಳಿ, ಸರಿ. ಪೂರ್ತಿ ಪಾಕಿಸ್ತಾನ ತಗೊಳ್ಳಿ, ಸರಿ. ಅರ್ಧ ಅಫ್ಘಾನಿಸ್ತಾನ ತಗೊಳ್ಳಿ, ಸರಿ. ಅರ್ಧ ಬರ್ಮಾನ್ ತಗೊಳ್ಳಿ, ಹಾಗೆ ಸ್ವಲ್ಪ ಭೂತಾನ್ ತಗೊಳ್ಳಿ, ಪೂರ್ತಿ ನೇಪಾಳನೇ ತಗೊಳ್ಳಿ. ಆದ್ರೆ ಎಲ್ಲದಕ್ಕಿಂತ ಮೊದಲು ಮೋದಿ ಅವ್ರು ಏನ್ ತಗೋಬೇಕು ಅಂತಂದ್ರೆ POK ತಗೋಬೇಕು. ಅವ್ರನ್ನೆಲ್ಲ ಓಡಿಸಿ. ಪಾಕಿಸ್ತಾನನೇ ಬಂತು ಅಂದ್ರೆ POKನು ಸೇರಿದಂಗೆ ಅಲ್ವಾ? ದೊಡ್ಡ ಮಟ್ಟದಲ್ಲಿ ಬರುತ್ತಲ್ವಾ? ಪಾಕಿಸ್ತಾನನೇ ಬರುತ್ತೆ ಅಂದ್ರೆ POKನು ಸೇರಿರುತ್ತಲ್ವಾ? ತಗೊಳ್ಳಿ. ಯಾರು ತಡೀತಾ ಇದಾರೆ ನಿಮ್ಮನ್ನ? ನೀವು ಸಪೋರ್ಟ್ ಮಾಡ್ಬೇಕಲ್ವಾ? ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. 18% ನಿಮ್ದು ಪಾಲಿದೆ ಅಲ್ವಾ? ಬರ್ಕೊಡ್ಬೇಕಾ ಅದನ್ನ? ಹೇಳಿ. ಬೇಡ ಹೇಳಿ, ಏನ್ ಬೇಕು?